Yeah. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅನದರ್ ವ್ಲಾಗ್. ಇವತ್ತು ಸಂಡೇ ಅಂದರೆ ಎಲ್ಲರೂ ಲೇಟಾಗಿ ಎದ್ದೇಳ್ತಾರೆ. ಆದರೆ ನಾನು 4:30 ಆಗಿ ಎದ್ದಿದ್ದೀನಿ. ಸರಿ ವಾಕಿಂಗ್ ಹೋಗೋಣ ಅಂತ ಹೋದರೆ ಇಲ್ಲಿ ತಡೆಗೋಡೆ ಹಾಕಿದ್ರು. ಸರಿ ಆಯಿತು, ಬೇರೆ ರೂಟಿಂದ ವಾಕಿಂಗ್ಗೆ ಹೋದೆ. ವಾಕಿಂಗು ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏನೇ ಆಗಲಿ 40 ವರ್ಷ ಆಯಿತು ಅಂದಮೇಲೆ ನಾವು ವಾಕಿಂಗ್ ಮಾಡಲೇಬೇಕು. ತುಂಬ ಒಳ್ಳೆಯದು ನಮ್ಮ ಮಹಿಳೆಯರಿಗೆ. ಹಾಗಾಗಿ ನಾನು ವಾಕಿಂಗು ಇವತ್ತು ಸಂಡೇ ಅಂದ್ಬಿಟ್ಟು ಒಂದು ಸ್ವಲ್ಪ ಹೆಚ್ಚಿಗೆ ವಾಕ್ ಮಾಡ್ತೀನಿ ಸ್ನೇಹಿತರೆ. ಸಂಡೇ ಯಾಕಂದರೆ ಬೇರೆ ಟೈಮಲ್ಲಿ ಬಂದು ಬೇಗ ತಿಂಡಿ ಮಾಡಬೇಕು, ಅದು ಇದು ಗಡಿಬಿಡಿ ಹೆಚ್ಚಿರುತ್ತೆ. ಆದರೆ ಸಂಡೇ ಆದರೆ ಒಂದು ಸ್ವಲ್ಪ ಮನೆಯವ್ರಿಗೆಲ್ಲ ರಜಾ ಇರುತ್ತೆ, ಮಕ್ಕಳಿಗೆ ಕಾಲೇಜು ಸ್ಕೂಲ್ಗೆ ಹೋಗೋರಿಗೆ ಏನೂ ಗಡಿಬಿಡಿಯಲ್ಲಿ ಮಾಡಿಕೊಡೋ ಅಂಥದ್ದಿರಲ್ಲ. ಹಾಗಾಗಿ ನಾನು 4 ಹೆಜ್ಜೆ ಹೆಚ್ಚಿಗೆ ಹಾಕೋಣ ಅಂತ ಹೇಳಿ ಸ್ವಲ್ಪ ದೊಡ್ಡ ರೌಂಡ್ ಹೊಡಿತೀನಿ ಸ್ನೇಹಿತರೆ. ವಾಕಿಂಗು ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮಗೆ ದೊಡ್ಡವ್ರ ಜಾಗ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ನಮ್ಮ ರೋಡಲ್ಲೇ ಆ ಬದಿ ಈ ಬದಿ ಓಡಾಡಿದ್ರು ಸಾಕು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಾಕ್ಟ್ರು ನಮ್ಮನ್ನು ನೋಡಿ ಮೊದಲು ಹೇಳೋದೇ ವಾಕಿಂಗ್ ಮಾಡಿ ಅಂದ್ಬಿಟ್ಟು. ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, 40 ವರ್ಷ ಆದಮೇಲೆ ವಾಕಿಂಗು ಕಂಪಲ್ಸರಿ. ಅದಾದಮೇಲೆ ಮನೆಗೆ ಬಂದೆ. ನನಗೆ ಕಾಫಿ ಇಲ್ಲ ಅಂದರೆ ಆಗೋದೇ ಇಲ್ಲ. ಕಾಫಿ ಕುಡಿದ್ರೇ ನನಗೆ ಎನರ್ಜಿ. ಅದಕ್ಕೆ ಮುಂಚೆ ನಾನು ಬಿಸಿನೀರೆಲ್ಲ ಕುಡಿದಿರ್ತೀನಿ, ಆದರೆ ಕಾಫಿ ಕುಡಿದು ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಇವಾಗ ವಾರಕ್ಕೊಂದ್ಸಲಿ ನಾನು ಈ ಸೋಫಾದೆಲ್ಲ ತೆಗೆದುಬಿಡ್ತೀನಿ ಸ್ನೇಹಿತರೆ. ಧೂಳು ತೆಗೆಯೋದು, ಈ ಸೋಫಾ ಬಟ್ಟೆ ವಾರಕ್ಕೊಂದೇ ಸಲಿನೇ ನಾನು ಹಾಕೋದಿದ್ದು. ಇವತ್ತು ಈ ಕ್ಲೀನಿಂಗ್ ಕೆಲಸ ಮಾಡೋಣ ಅಂಥೇಳಿ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂಥೇಳಿ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಸಂಡೇ ಅಂದರೆ ಎಷ್ಟೋ ಜನ ಬಾಗಿಲಿಗೆ ನೀರು ಹಾಕಲ್ಲ, ರೆಸ್ಟಲ್ಲಿ ಇರ್ತಾರೆ. ಆದರೆ ನನಗೆ ಸಂಡೇ ಅಂದರೆ ನನಗೇನಾದರೂ ಕೆಲವೊಂದು ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಗಂಡಸರು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಸಂಡೇನೇ ಒಂದು ಸ್ವಲ್ಪ ಬೆಳಗ್ಗೆನೇ ಬೇಗ ಇದ್ದು ಬೆಳಗ್ಗೆನೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನನಗೆ ಕ್ಲೀನಿಂಗ್ ಕೆಲಸ ಸುಲಭ ಆಗುತ್ತೆ. ಈ ಏನಾದರೂ ಮೇಲೆ ಹತ್ತೋದು ಇಳಿಸೋದು, ಯಾಕಂದರೆ ಫ್ಯಾನ್ ಕ್ಲೀನ್ ಅವೆಲ್ಲ ನಮಗೆ ಲೇಡೀಸ್ಗಾಗಲ್ಲ. ಅದಕ್ಕೆ ಸಂಡೇ ಇಟ್ಕೊಂಡ್ರೆ ಗಂಡು ಮಕ್ಕಳು ಮಾಡಿಕೊಡ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಧೂಳು ತೆಗೆಯೋದು, ಫ್ಯಾನ್ ಒರೆಸೋದು, ಈ ರೀತಿ ಸೋಫಾ ಬಟ್ಟೆ ಎಲ್ಲ ತೆಗೆದು ನೀಟ್ ಮಾಡಬೇಕು. ಯಾಕಂದರೆ ವಾರಕ್ಕೊಂದ್ಸಲಿ ಕ್ಲೀನ್ ಇರಬೇಕು. ಬಡತನ ಇದ್ದರೂ ಪರವಾಗಿಲ್ಲ, ಕೊಳಕ್ತನ ಇರಬಾರ್ದು ಅಂತ ಹೇಳ್ತಿತ್ತು ನಮ್ಮ ತಂದೆ. ಹಾಗಾಗಿ ನಮ್ಮ ಮನೆಯಲ್ಲಿ ಹೆಚ್ಚು ವಾರಕ್ಕೊಂದ್ಸಲಿ ಈ ರೀತಿ ಎಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ. ಎಲ್ಲ ನನ್ನ ಸ್ನೇಹಿತರಿಗೆ ಹೇಳೋದಿಷ್ಟೇ, ನಿಮ್ಮ ಮನೆ ಎನಿ ಟೈಮ್ ಕ್ಲೀನ್ ಇರುತ್ತಲ್ಲ. ಯಾಕೆ ಅಂದರೆ ನಾನು ಈ ರೀತಿ ಒಂದನ್ನು ತೀರಾ ರಿಸ್ಕ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ನಾನು ಎಲ್ಲೂ ಕಷ್ಟ ಅನಿಸ್ಕೊಳ್ಳಲ್ಲ. ಈಸಿಯಾಗಿ ವಾರಕ್ಕೊಂದ್ಸಲಿ ಇದು ಕಂಪಲ್ಸರಿ ನಾನು ಮಾಡಬೇಕು. ಆದರೆ ಸ್ವಲ್ಪ ಲೇಟಾಗಿ ಎದ್ದರೆ ಎಲ್ಲ ಕೆಲಸನೂ ನಿಲ್ಲು. ಹಾಗಾಗಿ ನಾನೇನು ಮಾಡ್ತೀನಿ, ಬೇಗನೆ ಎದ್ದು ನಾನು ವಾಕಿಂಗ್ ಅದು ಇದು ಅಂತೆಲ್ಲ ಹೋಗಿ ಬಂದು ಈ ರೀತಿ ಹೆಚ್ಚಿಗೆ ಇರೋವಂಥ ಕೆಲಸ, ಏನಂದರೆ ಹೆವಿ ಕೆಲಸ ಮಾಡೋ ಗಂಡು ಮಕ್ಕಳಿಗೆ ರಜಾ ಇರೋ ಕಾರಣಕ್ಕೆ ನಮಗೆ ಸಹಾಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸಂಡೇ ಕ್ಲೀನಿಂಗ್ ನಾನು ಆದಷ್ಟು ಇಟ್ಕೊಳ್ತೀನಿ. ಬೈ ಚಾನ್ಸ್ ಹೊರಗಡೆ ಹೋಗಬೇಕು ಅನ್ನೋ ಒಂದು ಚಾನ್ಸ್ ಇದ್ದರೆ ಅವತ್ತಿನ ದಿನ ಖಂಡಿತ ನಾನು ಯಾವ ಕ್ಲೀನಿಂಗು ಮಾಡಲ್ಲ. ಮಾರನೇ ದಿನ ಸೋಮವಾರ ನಾನು ಮಾಡ್ಕೊಳ್ತೀನಿ. ಇವಾಗ ಇದೆಲ್ಲ ತೆಗೆದು ನಾನು ಕಲರ್ ಇರೋದೇ ಬೇರೆ ಕಡೆ, ವೈಟ್ ಇರೋದೇ ಬೇರೆ ಕಡೆ ಇಟ್ಕೊಳ್ತೀನಿ. ಯಾಕಂದರೆ ವಾಷಿಂಗ್ ಮಿಷಿನ್ಗೆ ನಾನು ಬೇರೆ ಬೇರೆ ಹಾಕ್ಕೊಳ್ತೀನಿ. ಕೈಯಲ್ಲಿ ಏನೂ ಹೊಗೆಯಂಗಿರಲ್ಲ. ಕೈಯಲ್ಲಿ ಹೋಗಿದ್ರೂ ಅಷ್ಟೇ, ಸ್ವಲ್ಪ ಸೋಪ್ ಪೌಡ್ರ್ ಹಾಕಿ ಕುಕ್ಕಿ ಒಣಗಾಕ್ಬಿಟ್ರೆ ಆಗೋಯ್ತು. ಉಜ್ಜೋದು ಅದು ಇದು ಇರಲ್ಲ. ನಾನು ಸ್ಕ್ರೀನು ಅಷ್ಟೇ ತಿಂಗ್ಳಿಗೊಂದ್ಸಲಿ ಅಂತ ಇಟ್ಕೊಂಡಿದ್ದೀನಿ. ಸ್ಕ್ರೀನ್ ಏನು ಗಲೀಜಾಗಲ್ವಲ್ಲ, ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಸ್ಟಾರ್ಟ್ ಆಗಿದೆ, ಅದು ಪಾಡಿಗೆ ಹೋಗಿದ್ದೆ. ನಾನೇನು ಮಾಡ್ತೀನಿ, ಅವಾಗ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತೀನಿ. ಇವತ್ತು ಮಾವಿನಕಾಯಿ ತೋರಿಸ್ತಾ ಇದ್ದೀನಲ್ವ, ಯಾವ ಥರ ಏನು ತಿಂಡಿ ಮಾಡ್ತೀನಿ ಹಾಗೆ ನೋಡ್ತಾ ಇರಿ. ಇದು ಸಿಪ್ಪೆ ಎಲ್ಲ ತೆಗಿಬೇಕು ಸ್ನೇಹಿತರೆ. ಸಿಪ್ಪೆ ಹೊಗ್ರೊಗ್ರಾಗಿರುತ್ತೆ ಮತ್ತು ತರಿ ಇರೋದ್ರಿಂದ ನಮಗೆ ಅಷ್ಟು ರುಚಿ ಕೊಡಲ್ಲ. ಹಾಗಾಗಿ ಇವತ್ತು ಸಂಡೇ ಸ್ಪೆಷಲ್ ಅಂದರೆ ಮಾವಿನಕಾಯಿ ರೊಟ್ಟಿ, ಅದು ಚಿರೋಟಿ ರವೆಯಲ್ಲಿ ಮಾಡೋ ಅಂಥದ್ದು. ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ಹೊಟ್ಟೆ ಹೊಡ್ಕೊಂಡು ತಿಂತಾರೆ, ಅಷ್ಟಿಷ್ಟ ಆಗುತ್ತೆ ಸ್ನೇಹಿತರೆ.
ಇವತ್ತು ವಿಶೇಷವಾಗಿ ಸಂಡೇ ಅಂದರೆ ಸ್ಪೆಷಲ್ಲಾಗಿ ರೊಟ್ಟಿ ನಮ್ಮ 3-4 ಜನಕ್ಕೆ ಸಾಕು. ಒಂದು ಗ್ಲಾಸಲ್ಲಿ 1/2 kg ಇರುತ್ತೆ. ಹಾಗಾಗಿ ಇದೊಂದು ಗ್ಲಾಸ್ ಸಾಕು ಅಂತೇಳಿ ಹಾಕಿ, ಸಾಕಲ್ವ ಬ್ರೇಕ್ಫಾಸ್ಟ್ ಅಂದಮೇಲೆ ಅಷ್ಟೇ ಸಾಕಾಗ್ಬಿಡುತ್ತೆ. ಇದು ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ ಹೆಚ್ಚಿಗೆ ಇನ್ನೂ ಒಂದು ಸ್ವಲ್ಪ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಯಲ್ಲಿ ನಾನು ಇವಾಗ ಆ ಚಿರೋಟಿ ರವೆ 1 ಗ್ಲಾಸ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಉಪ್ಪು, ತೆಂಗಿನಕಾಯಿ ತುರಿ, ಕ್ಯಾರೆಟ್ ತುರಿ ಮತ್ತು ಮೆಣಸಿನ್ಕಾಯಿನೂ ಮತ್ತು ಈರುಳ್ಳಿನ ಒಂದೇ ಇದರಲ್ಲಿ ಹಾಕಿ ಮಾಡಿಕೊಂಡೆ, ಮತ್ತು ಮಾವಿನಕಾಯಿ ತುರಿ. ಎಷ್ಟು ರುಚಿ ಇರುತ್ತೆ ಅಂದರೆ ಸ್ನೇಹಿತರೆ, ನಿಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿ ಹೀಗೆ ನೋಡ್ತಾ ಇರಿ. ನನಗೆ ಯಾವ ರೀತಿ ಫಜೀತಿ ಆಯಿತು, ನಾನು ಎಷ್ಟು ಟೆನ್ಷನ್ ಆದೆ, ಏನೇನಾಯಿತು ಎಲ್ಲನೂ ನಿಮಗೆ ತಿಳಿಸ್ತಾ ಹೋಗ್ತೀನಿ. 1 ಕಪ್ ಮೊಸರು ರುಚಿಯಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಹಾಗೆ ಇಟ್ಟು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಇರುತ್ತೆ. ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ರೊಟ್ಟಿ ತಟ್ಟೋದಾದರೂ ಸರಿ, ಇಲ್ಲ ನೀವು ಕವರಲ್ಲಿ ತಟ್ಟಿದ್ರೂ ಸರಿ, ಇಲ್ಲ ಕೈಯಲ್ಲಿ ಬಳಿತಾರಲ್ವ ತವ ಮೇಲೆ, ಆ ರೀತಿ ಮಾಡಿದ್ರೂ ಸರಿ. ಆ ಹದ ನೋಡಿಕೊಂಡು ಕಲಿಸ್ಬೇಕಾಗತ್ತೆ ಸ್ನೇಹಿತರೆ. ತವ ಹಿಟ್ಟೆ ರೊಟ್ಟಿಗೆ ಬಳದು ರೊಟ್ಟಿ, ಮತ್ತು ನಾನು ಇದರಲ್ಲಿ ಕವರಲ್ಲಿ ನಾನು ಹಾಲಿನ ಕವರು ಇಲ್ಲ ಅಂದರೆ ಎಣ್ಣೆ ಕವರಲ್ಲಿ ನಾನು ಮಾಡ್ಕೊಳ್ತೀನಿ. ತಟ್ಟಕ್ಕೆಲ್ಲ ಶುರು ಮಾಡಿದೆ. ಮನೆಗೆ ಒಬ್ಬರು ಗೆಸ್ಟ್ ಬಂದರು. ಅವ್ರದ್ದು ವಿಡಿಯೋ ನಾನು ಹಿಡಿಲಿಲ್ಲ. ಯಾಕಂದರೆ ಬಂದವ್ರದ್ದೆಲ್ಲ ಹಿಡ್ಕೊಳಕ್ಕೆ ಕೆಲವ್ರು ಇಷ್ಟಪಡೋದಿಲ್ಲ, ಏನಾದರೂ ಅಂದ್ಕೊಳ್ತಾರೆ. ಸರಿ, ಇನ್ವಿಟೇಷನ್ ಕೊಡೋಕ್ಕಂತ ಬಂದಾಗ ನಾನೇನು ಮಾಡಿದೆ, ಇದನ್ನೆಲ್ಲ ಹಾಗಾಗಿ ಇದು ಮಾಡಿ ಬನ್ನಿ ಬೇಗ, ನಾವು ಇನ್ನೂ ತುಂಬ ಕಡೆ ಹೋಗಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಾಡ್ತಾಯಿದ್ದೆ. ಏನು ಇಷ್ಟು ಪರಿಮಳ ಇಷ್ಟು ಚೆನ್ನಾಗಿ ಬರ್ತಾಯಿದೆ, ಏನು ತಿಂಡಿ ಮಾಡ್ತಾಯಿದ್ದೀರಾ? ಇಲ್ಲ ಸ್ವಲ್ಪ ಅದಕ್ಕೆ ಮುಂಚೆ ನಾವು ಒಂದು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಹೋಗಿ ಅಂತ. ಹೌದು, ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಅವರು ಒಂದೊಂದು ಸಾಕು ಅಂದರು. ನಾನು 2 ಹಾಕ್ತೆ. ಆಮೇಲೆ ಮತ್ತೆ ಕೇಳಿ 3-4 ತಿಂದರು. ಅಲ್ಲಿಗೆ ರೊಟ್ಟಿ ಕತೆ. ನಾನು ಚಟ್ನಿ ರೊಟ್ಟಿ ನಿಮ್ಗೆ ತೋರಿಸ್ಲಿಕ್ಕಾಗಲಿಲ್ಲ. ನನಗೆ ಒಂದೇ ರೊಟ್ಟಿ ತುಪ್ಪದ ಜೊತೆಲಿ ತಿಂದೆ. ಅದಾದಮೇಲೆ ಬೆಳಗ್ಗೆ ಒಣಗಾಕಿದ್ದು ಬಟ್ಟೆ ಎಲ್ಲ ಒಣಗಿಬಿಡ್ತು. ಸರಿ ಮಡಚಿ, ನಾನು ಅವತ್ತಿನ ಬಟ್ಟೆ ಅವತ್ತೇ ಮಡಚಿಟ್ಬಿಡ್ತೀನಿ. ನಾನು ಯಾವತ್ತಿಗೂ ತುಂಬ ಬೋರಿಂಗು ಅಂದ್ಬಿಟ್ರೆ, ಯಾಕಂದರೆ ಲೇಡೀಸ್ ಮನೆ ಕೆಲಸ ಅಂದರೆ ಅದು ಮಾಮೂಲಿ. ಒಣಗಿದ ತಕ್ಷಣವೇ ನಾನು ಮಡಚಿಬಿಡ್ತೀನಿ. ಅವಾಗ ಐರನ್ ಮಾಡೋ ಥರ ಇರುತ್ತೆ. ಹಾಗಾಗಿ ಆವಾಗಲೇ ಮಡಚಿದೆ, ಆಯಿತು ಅದರದ್ದು ಕೆಲಸ. ಮಧ್ಯಾಹ್ನ ಯಾಕಂದರೆ ಬೆಳಗ್ಗೆ ತಿಂದಿದ್ದೆ ಒಂದೇ ರೊಟ್ಟಿ ಅಲ್ವಾ, ಹೊಟ್ಟೆ ಹಶ್ವಿತ್ತು. ಮೊಸರು ಒಗ್ಗರಣೆ ಮಾಡಿ ಸಂಡಿಗೆ, ಈರುಳ್ಳಿ ಸಂಡಿಗೆ ಮತ್ತು ಅಕ್ಕಿ ಸಂಡಿಗೆ ಎರಡನ್ನು ಹಾಕಿ ನಾನು ಭರ್ಜರಿ ಊಟ ಮಾಡಿದೆ ಸ್ನೇಹಿತರೆ. ನಾವು ಸಾಮಾನ್ಯವಾಗಿ 12:30 1 ಗಂಟೆ ಒಳಗಡೆ ಊಟ ಮಾಡಿಬಿಡ್ತೀವಿ. ಈ ಸಂಡೇ ಹೀಗಿತ್ತು ನೋಡಿ ಸ್ನೇಹಿತರೆ. ಅವರು ತಿಂಡಿ ತಿನ್ನಲ್ಲ ಅಂದವರು ತುಂಬ ಖುಷಿಪಟ್ಟು, ತುಂಬ ಚೆನ್ನಾಗಿ ಮಾಡ್ತೀರಮ್ಮ, ನಮ್ಗೆ ಇಷ್ಟ ಆಯಿತು, ಬೇರೆ ಕಡೆಗೆ ಹೋಗೋಣ ಅಂತೀವಿ. ಆ ಪರಿಮಳ ತುಂಬ ಚೆನ್ನಾಗಿತ್ತು. 2 ಹಾಕಿದ್ರು 3 ಹಾಕ್ಕೊಂಡು ಪ್ರೀತಿಯಿಂದ ತಿನ್ಬಿಟ್ಟು ಹೋದರು. ಸಂಡೇ ಮಧ್ಯಾಹ್ನ ಬೇಗನೆ ನಾನು ಅಡುಗೆಯನ್ನು, ಅಂದರೆ ನಾರ್ಮಲ್ ನಾವು 12:30 1 ಗಂಟೆಗೆ ಊಟ ಮಾಡೋದು. ಮೊಸರು ಒಗ್ಗರಣೆ ಮಾಡಿ ಸಂಡೇ ವಿಶೇಷವಾಗಿತ್ತು. ಈ ರೀತಿ ನಮ್ಮ ಮನೆಯ ಸಂಡೆಯ ವಿಶೇಷವಾಗಿತ್ತು ಸ್ನೇಹಿತರೆ. ನಾನು ಚಟ್ನಿದೆಲ್ಲ ರೆಕಾರ್ಡ್ ಮಾಡಿ ನಿಮಗೆ ತೋರಿಸೋಣ ಅಂದ್ಕೊಂಡೆ, ಖಂಡಿತ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹೋಗಿ ಬರಲಾ?